ಸೇಡು ಸೇಡಿಗೆ ಸೇಡಮ್ಮ ಈ ಗಾಯಗೊಂಡ ದೊಡ್ಡ ಸರ್ಪವನ್ನು ಎದುರಾಗಿ ಕಂಡು ಅಡ್ಡಿ ಹೊಡೆದ ಸುತ್ತು ಹಾಕಿದ ಕುಲ್ಲಿಗಳನ್ನು ಎತ್ತು ನೋಡಿ ಎತ್ತು ಅವನ ದರ್ಶನಕ್ಕೆ ಪಾರ್ಸಲ್ ಮಾಡುವುದ ಈ ರಣದೇವನ ರಕ್ತದ ಗುಣ ಹೋದರಂತೆ ಶ್ರೀ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಚಕ್ಕಡಿ ರೇಸಿನಲ್ಲಿ ನನ್ನ ಎತ್ತುಗಳನ್ನು ಸೋಲಿಸಿ ನನಗೆ ಮಾಡುತ್ತಿರುವ ನನ್ನ ಭಗವಂತನ ತಮ್ಮ ಲಕ್ಷ್ಮಣ ಲಕ್ಷ್ಮಣ ಈ ವರ್ಷ ನಡೆಯುವ ಚಕ್ಕಡಿ ರೇಸಿನಲ್ಲಿ ನಿನ್ನ ಎತ್ತುಗಳನ್ನು ಸೋಲಿಸಿ ನಾವು ವಿಜಯದ ಬಾಟ ಹೊರಿಸಿ ಅದು ನಂದದ ಆಗರದಲ್ಲಿ ನಿನ್ನೊಟ್ಟಿಗೆ ಸುವರ್ಣನನ್ನು ನನ್ನ ತೋಟದ ಮನೆಗೆ ಹೊರತರಿಸಿ ಅವಳ ದೇಹ ಸುಖ ಸವಿದು ಅವಳ ಒಂದೊಂದು ಅಂಗಗಳಿಗೆ ರಸ ನಾನು ಕಾದಿದ್ದರೆ ನನ್ನ ಹೆಸರು ರಣ ರಣ ರಾಕ್ಷಸರ ರಾಜ ರಣದೇವನಲ್ಲ. ನಮಸ್ಕಾರ ನಮ್ಮೂರಿನ ಸೌಕರ್ಯ. ಓಹೋ ಬರಬೇಕು ಜೋಡು ಎತ್ತಿನ ಚಕ್ಕಡಿ ರೇಸಿನ ಸರ್ದಾರ ನಡೆಸಿಕೊಂಡ್ರ ಲಕ್ಷ್ಮಣ ಅನ್ನ ಬಸವಂತ. ಅಷ್ಟೊಂದು ದೊಡ್ಡ ಮಾತು ಏಕೆ ಸೌಕರ್ಯ? ನೀವು ಒಗೆದಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ಎಷ್ಟೇ ಆದರೂ ನಾವು ಬಡವರು. ಹಾ ಇರಲಿ. ಬಹಳ ದಿವಸಕ್ಕೆ ಈ ರಣದೇವನ ಮನೆಗೆ ಬಂದ ಕಾರಣ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಸೌಕರ್ಯ, ಅದಕ್ಕೆ ತಮ್ಮಲ್ಲಿ ಕೇಳಲು ಬಂದಿರುವ. ಈ ಸಮಾಜದಲ್ಲಿ ಏಕೆ ಹಣದ ಅವಶ್ಯಕತೆ ಇದೆ ಬಸವಂತ? ಹುಲಿಯರು ಸಹ ನೀ ಬೇಕೆಂದು ಕೇಳಿದರೆ ತಂದು ಕೂಡ ಗಂಡು ಕೊಡಲು ನಿನ್ನ ತಮ್ಮ ಲಕ್ಷ್ಮ ಇರುವಾಗ ನಿನ್ನ ಏಕೆ ಹಣದ ಚಿಂತೆ? ಹಾಗಲ್ಲ ಸೌಕರ್ಯ, ಈ ವರ್ಷ ಮನೆ ರಾಯ ಈ ಪ್ರೀತಿ ಸುರಿದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಯ್ತು. ಪ್ರೀತಿ ಗೊಬ್ಬರದ ಖರ್ಚು ಅಡತೆ ಅಂಗಡಿಯಲ್ಲಿ ಗುಡ್ಡದಷ್ಟು ಎತ್ತರ ಬೆಳೆದು ನಿಂತಿದೆ ನನ್ನ ತಲೆ ಮೇಲೆ. ದಯಮಾಡಿ ತಾವು 20,000 ಸಾಲ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಬಸವಂತ, ನೀನು ಕಟ ಮಾಡಿಸಿದ ಗೋವಿನ ತೋಳ ಸುರಿದು ಮಾಡಿದರೆ ನೀನು ಮಾಡಿದ ಅಳತೆ ನೀವು ಸಾಲ ಮುಟ್ಟುತ್ತದೆ. ಅದನ್ನು ಬಿಟ್ಟು ಸಾಲ ಕೊಡಿ ಅಂತ ಕೇಳ ಬಂದ್ರಿ ಹುಚ್ಚ. ಅಡತಿ ಅಂಗಡಿಯಲ್ಲಿ ಅಷ್ಟೇ ಅಲ್ಲ ಸೌಕರ್ಯ, ಎಕರೆಗೆ 6,000ದಂತೆ 6 ಎಕರೆಗೆ
10,000 ಕೊಡಬೇಕು. ಕೊಡದಿದ್ರೆ ನಮ್ಮ 2 ಎತ್ತುಗಳನ್ನು ಎಳೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದಾರೆ ಹೊಲದ ಮಾಲೀಕರು. ಏ ಬಸವಂತ, ಬಡವರಿಗೆ ಏಕೆ ಬೇಕು ಎಡ್ಡಿಗೆಯ ಜಾತ್ರೆ? ಹೋದರಂತ ನಿಮ್ಮಂತ ಬಡ ಬಾಯಿಗಳಿಗೆ ಬೇಕು ಬೇರೆಯವರ ಹೊಲ ಮಾಡಿ ಮಣ್ಣೆಲ್ಲ ಕೆಡಿಕೊಂಡು ಸೀಳುವುದು. ನಮ್ಮಂತ ಶ್ರೀಮಂತರ ಹೊಲದಲ್ಲಿ ಕೂಲಿ ನಾನು ಮಾಡಿಕೊಂಡು ಬದುಕುವುದನ್ನು ಕಲಿತಿದ್ರೆ ಮೂರ್ಖ. ನಿಮ್ಮಂತ ಶ್ರೀಮಂತರ ಹೊಲದಲ್ಲಿ ಕೂಲಿ ನಾಲಿ ಮಾಡಿ ಬದುಕಿದರೆ ನಮ್ಮಂತ ಬಡವರು ಬಡತನದಿಂದ ನಿವಾರಣೆ ಆಗಿ ಈ ಸಮಾಜದಲ್ಲಿ ಮುಂದೆ ಬರುವುದಾದರೆ ಹೇಗೆ ಸೌಕರ್ಯ? ಹೇಗೆ ಈ ರಣ ದೇವರಿಗೆ ನಿನ್ನ ಕಡು ಮಾತಿನ ಎದುರುತ್ತಾರೆ ಬಡ ಭಿಕಾರಿ. ಶ್ರೀಮಂತರೇ, ನೀವು ನನಗೆ ಭಿಕಾರಿ ಎಂದರು ಸರಿ, ನನ್ನನ್ನು ಹೊಡಿದರು ಸರಿ, ಆದರೆ ದಯವಿಟ್ಟು ಹಣ ಇಲ್ಲ ಎಂದು ಹೇಳಿಬೇಡಿ ಸೌಕರ್ಯ, ಹೇಳಿಬೇಡಿ. ನಿಮ್ಗೆ ಕಾಲು ಬಿದ್ದು ಕೇಳುತ್ತೇನೆ. ಹೋಯ್ತು ಬಸವಂತ, ನೀನು ಕೇಳಿದಷ್ಟು ಹಣ ನಾ ಕೊಡ್ತೇವೆ, ಆದರೆ ನನ್ನದೊಂದು ಮಾತು ನಡೆಸಿಕೊಡ್ಬೇಕು. ಅದೇನೆಂದು ಹೇಳಿ ಸೌಕರ್ಯ. ಈ ಬಡವನ ಕೈಯಿಂದ ನೀಗಿಸಿ ಕೊಡುವುದಾದರೆ ಖಂಡಿತ ನಡೆಸಿಕೊಡುತ್ತೇನೆ. ಈ ವರ್ಷ ನಡೆಯುವ ಚಕ್ಕಡಿ ರೇಸಿನಲ್ಲಿ ನಿಮ್ಮ ಎತ್ತುಗಳೊಂದಿಗೆ ನಿನ್ನ ತಮ್ಮ ಭಾಗವಹಿಸಕೂಡದು. ಅವನು ಭಾಗವಹಿಸಿದರೆ ನನಗೆ ಸೋಲು ಗ್ಯಾರಂಟಿ. ಈ ಕೆಲಸ ನೀನು ಮಾಡಿಕೊಟ್ಟರೆ ನೀನು ಕೇಳಿದಷ್ಟು ಹಣ ನಾ ಕೊಡ್ತೇನೆ. ಆಯ್ತು ಸೌಕರ್ಯ. ಈ ವರ್ಷ ಈ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸುವ ಜೋಡಿ ಎತ್ತಿನ ಚಕ್ಕಡಿ ರೇಸಿನಲ್ಲಿ ನನ್ನ ತಮ್ಮನನ್ನು ಕಳಿಸುವುದಿಲ್ಲ. ಆದರೆ ನನ್ನ ತಮ್ಮ ರೇಸ್ಗೆ ಬರಬೇಡ ಅನ್ನೋ ಕಾಲಿಗೆ ಬಿದ್ದು ಬರುವುದು ಬಿಡುತ್ತಾನೆ ನನ್ನ ತಮ್ಮ ಲಕ್ಷ್ಮಣ. ಬಸ್ಸು ಕೆಟ್ಟ ರಕ್ತಕ್ಕೆ ಹುಟ್ಟಿದ ಸೊಕ್ಕಿನ ಸೂಳ ಮಗನೆ, ಸುತ್ತಲೂ ಹಳ್ಳಿಗೆ ಅರಸ ನೆನೆಸಿಕೊಂಡ್ರ ಈ ರಣ ದೇವನ್ಗೆ ಸೊಕ್ಕಿನಿಂದ ಮಾತಾಡಿದ ರುದ್ರನಾಗ. ಅಪ್ಪನಿದನಿ ಬೇಗ ಬೇಗ ಎದ್ದುಕೊಂಡು ಕಟ್ಟಲ ಈ ಮಗನ ಕಂಬಕ್ಕೆ. ಅಪ್ಪನಿದ್ದಾನೆ. ಲೇಸಕ್ಕಿನ ಕುಂಡೆ ಬಸ ಏನಂದ? ನಾನು ನಿನ್ನ ತಮ್ಮನ ಕಾಲಿಗೆ ಬಿದ್ದು ಬೇಡಿಕೊಳ್ಳಬೇಕೆ? ಅವನು ಬಯಸು ಮಗನ. ಅನ್ಯಾಯವಾಗಿ ನನ್ನ ಕಟ್ಟಿ ಹೊಡೆದು ಪುಣ್ಯತನ ತೋರಿಸುವರು ಪುಂಡರ ಕೆಲಸವಲ್ಲ. ಇದು ಷಂಡರ ಕೆಲಸ. ತುತ್ತು ಕೂಲಿಗೆ ಗತಿಲ್ಲದ ತಿರ್ಗ ನನಗೆ ಹಚ್ಚಿ ಮಾತನಾಡುವ ರಾಮ್ಕೋರ. ರುದ್ರ ನಗ ಬೇಗ ತೆಗೆದುಕೊಂಡು ಬರಲಿ ಆ ಕಾದ ಕಾಪಿನ ಸರಕೇನು. ಕಿರುತನ ಇವನ ಕಣ್ಣುಗಳನ್ನು ಮರ್ಯಾದದಿಂದ ನನ್ನ ಬಿಟ್ಟು ನಿನ್ನ ಪ್ರಾಣ ಉಳಿಸುವ. ಇಲ್ಲದಿದ್ದರೆ ವಿಷಯವೇನಾದರೂ ನನ್ನ ತಮ್ಮ ಲಕ್ಷ್ಮಣಿಗೆ ಗೊತ್ತಾದರೆ ನಿನ್ನ ದೇಹದ ಒಂದೊಂದು ಅಂಗಾಂಗಗಳನ್ನು ಸಿಳಿ ನಮ್ಮೂರು ಆಗಿಸಬಹುದು.
ಹಿಂಡು ಹುಲಿಗಳ ಗಂಡು ಹುಲಿಗಳ ನಾಯಕನಾದ ಈ ರಣದೇವನನ್ನು ಕೆಣಕಿ ಬದುಕುವ ಅವನ್ಯಾವ ಸೋಲಿಲ್ಲದ ಸಿಂಗಲ ನಿನ್ನ ತಮ್ಮನಲ್ಲಿ ಸೂರ್ಯ ತನ್ನ ರಕ್ತ ಅಡಗಿದ್ದರೆ ತಡೆಯಲು ಈ ರಣದೇವನನ್ನು ನೀನು ಸೂರ್ಯನ ಏತೋಸದ ದಿಟ್ಟ ಸೂರ್ಯತಲವದ ಈ ರಣದೇವನ ರಣರಂಗದ ಹೋರಾಟದಲ್ಲಿ ಹುಡಿ ಹಬ್ಬಿಸಿದ ಹುಮ್ಮನದ ಹಾರು ಬಂದ ನೀನೇವನ ಬರುವ ಕಾಸೆ ಚೋಟಿ ತಿಂದು ನಿನ್ನಂತ ಹೊಲಸು ಹೊಂದಿನ ಮಕ್ಕಳಿಗ ಹೋಗು ಬುದ್ಧಿ ಕಳಿಸಲು ಬಂದಿರಲು ನಿನ್ನಪ್ಪ ನಿನ್ನ ಶತ್ರು ಬರೀ ಶತ್ರು ಅಷ್ಟೇ ನಿಮ್ಮತ್ತು ಗುಂಡು ನನ್ನ ಮಕ್ಕಳನ್ನು ಚೆಂದುಕೊಂಡು ಕಾರ್ಯಕ್ಕೆ ಕಂಕಣ ಕಟ್ಟೆ ಸೀತೆಯಾಗಿರುತ್ತ ಈ ಗುಂಡು ನಾಡಿನಲ್ಲಿ ಜನಿಸಿ ಕಂಕಣಿಯ ಕಂಡು ವೀರ ಲಕ್ಷ್ಮಣ ಲಕ್ಷ್ಮಣ ಗುಂಡು ನಾಡಿನಲ್ಲಿ ಜನಿಸಿದ ಗಂಡು ಹುಲಿಯನ್ನು ಹೋರಾಡಿದನಿಂದ ಎಷ್ಟೋ ಜನ ತಿರುಕರನ್ನು ತಿರುಪತಿ ತಿಮ್ಮಪ್ಪನ ಗುಡಿ ಮುಂದೆ ಕೂತು ಭಿಕ್ಷೆ ಬೇಡುವಂತೆ ಮಾಡ್ತಾರೆ ಈ ಜಲದಂಕ ಮೊದಲನ ದೇವನನ್ನದು ಇದಾಗಿ ಪಾರ್ಕಿಟ್ಟುಕೊಂಡ್ರೆ ತಿರುಪತಿ ತಿಮ್ಮಪ್ಪನ ಗುಡಿಯ ಮುಂದೆ ಕೂತು ಭಿಕ್ಷೆ ಬೇಡುವಂತೆ ಮಾಡಲು ಈ ಲಕ್ಷ್ಮಣ ಸೆಂಡನಲ್ಲ ಬಸು ಕುಮಾರ್ ರಚಿಸಿರುವ ಸೇಡಿಗಾಗಿ ಸಿಕ್ಕದೆಂಬ ಸ್ವಶಕ್ತಿ ಪಡೆದು ಪಡೆದು ಸಾವಿರಾರು ಕುರಿಗಳ ಹಾಲು ಕುಡಿದು ದಿಲ್ಲಿ ಹೊತ್ತ ಪುಣ್ಯ ಹುಲಿಯನ್ನು ಏರ್ಜೋಣ ಗಂಡ ಪಡೆದು ದಿಲ್ಲಿ ಹುಲಿಗಳ ಹಾಲು ಕುಡಿದು ಗಂಡ ನಡೆಸಿಕೊಂಡು ನಿನ್ನಂತ ಶತ್ರುಗಳ ನೇತೃತ್ವದಲ್ಲಿ ಹುಟ್ಟಿ ಬಂದಿದ್ದಾರೆ ಸುಂದರ ಲಕ್ಷ್ಮಣಗೆ ಸೋಲಿಲ್ಲದ ಸುಂದರ ಲಕ್ಷ್ಮಣ ಲಕ್ಷ್ಮಣ ಸೋಲಿಲ್ಲದ ಸುಂದರ ಲಕ್ಷ್ಮಣ ನಾನೊಂದು ಸಾವಿರಾರು ಪುಂಡ ಪುರುಷರು ಬದುಕಿರುವುದಿಲ್ಲ ಈ ಜಗದಲ್ಲಿ ಹೊಂದದರಲ್ಲಿ ನೀನಾವಾಗಿರುವ ತಪ್ಪಲ್ಲ ಈ ರಣದೇವನಿಗೆ ಸುಮ್ಮನೆ ಮರ್ಯಾದೆ ಮೇಲಿಂದ ಹೊರಟು ಹೋಗು ಹೋರಾಟ ಹೋಗಲು ಬಂದಿಲ್ಲವೇ ರಣವರು ನಿನ್ನ ಪುಣ್ಯತನ ತೋರಿಸಿದೆಯೋ ನಿನ್ನ ಪುಣ್ಯತನಕ್ಕೆ ತರ್ಕಿಸುವುದಕ್ಕೆ ನಿನ್ನ ವ್ಯಾಪಿಸಿ ರಕ್ತ ಕುಡಿಯಲು ಒಬ್ಬರಿಸಿದರೆ ಬರ್ತಿದೆ ನನ್ನ ಸೇರಿನ ಪ್ರತಿಕ್ರಿಯೆ ಕೊನೆಯದಾಗಿ ಹೇಳ್ತೇನೆ ನನಗೇನು ನಮ್ಮನ ಮೇಲೆ ಕೈ ಮೇಗಿತ್ತು ಕೈತನೆ ಒಪ್ಪಿಕೊಂಡ ನನ್ನ ದೇವರ ಪಾಲ್ಗದ ಸಾಕ್ಷಿಟ್ಟು ಜೀವದಿಂದಲೇ ಕದಿಕರ ಕುರಿತನನ್ನು ಚೆಂದುಕೊಂಡು ನರಕದ ನಾಯಿಗಳಿಗೆ ಹಾಕುತ್ತಾಗುತ್ತದೆ ಲಕ್ಷ್ಮಣ ಹುರಿಯಂತೆ ನೀನನ್ನ ತಲೆ ಕಡಿಯಕ್ಕಿಂತ ಪೂರ್ವದಲ್ಲಿ ಮೌನ ಹೊರಕೆ ಕೋಣದಂತ ನಾನಿನ್ನನ್ನು ಓಡಾಡಿಸಿಕೊಂಡು ನಿನ್ನ ದೇವನಿಗೆ ಪರಾಧಿಕಾರಿ ನನಗೆ ಸಮಾಧಿ ಮಾಡಬೇಕಾಗುತ್ತದೆ ನಿನ್ನಂತ ಬಂದರಿಗೆ ಬಗ್ಗೆ ಇದು ಮೇಲೆ ಪರ್ವತದ ಬಂದೆ ನೆಲೆ ಮೇಲೆ ಬಿದ್ದರು ಅದಕ್ಕೆ ಈ ಲಕ್ಷ್ಮಣನ ಚೋಡುಗುಂಡಿಗೆ ಲಕ್ಷ್ಮಣ
ಬದುಕಿ ಉಳಿದಿತು ಇರದಿದ್ದರೆ ನಿನ್ನ ಪ್ರಾಣ ಹಾರುವುದು ಖಂಡಿತ. ಹೋದ ವರ್ಷ ನಡೀತಿರುವ ಚೆಕ್ಕಿನ ರೋಷಿನಲ್ಲಿ ನಿನ್ನ ಆಳುಗಳನ್ನೆಲ್ಲ ಕೊಂಡು ಕೀಲಿ ತೆಗೆಸಿದಾಗಲೇ ಗೊತ್ತಾಗಿತ್ತು ನಿನ್ನಲ್ಲಿ ಗಂಟು ಸ್ಥಳ ಇದೆ ಎಂದು. ಅವತ್ತೇ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ಚೆಲ್ಲುತ್ತಿದ್ದೆ. ಏನಾದ ತಪ್ಪು ಮಾಡಿದರೆಂದು ನನ್ನ ದೇವರು ನನಗೆ ತಿಳಿಸಿ ಬುದ್ಧಿ ಹೇಳಿದಾಗಲೇ ಈಗ ಸುಮ್ಮನೆ ಬಿಟ್ಟೆ. ದೇವರನ್ನು ಅರಿಯದ ನನ್ನನ್ನು ಕಟ್ಟಿ ಹಿಡಿದು ನಿನ್ನ ಮೃತ್ಯುವನ್ನು ನೀನೇ ತೆಗೆದುಕೊಂಡ. ನೀನು ಮುಂದೆ ಮಗನೇ ಈ ಊರಲ್ಲಿ ನಿನಗೆ ಜಾಗವೇ ಇಲ್ಲ. ಮುಗಿದು ಮಗನೇ ನಿನ್ನ ಆಯುಷ್ಯ. ಲಕ್ಷ್ಮಣ, ನಿನ್ನ ಸೂರ್ಯನ ಕೋಪದ ಕೆಂಡವನ್ನು ಇಂಥ ಸಾಮಾಜಿಕ ಘಾತಕರಿಗೆ ಆ ತಾಯಿ ದುರ್ಗಾದೇವಿಯನ್ನೇ ಶಿಕ್ಷೆ ಕೊಡ್ತಾಳೆ. ಬಿಟ್ಟು ಬಿಡಿ ಅನ್ಕೊಂಡ ಕೇವಲ ಅನ್ಕೋಮಲ ಮಗನೇ ನನ್ನ ದೇವರ ದೊಡ್ಡ ಗುಣ. ಇನ್ನು ನನ್ನ ದೇವರ ಮೇತಿಗೆ ಬೆಲೆಪಟ್ಟು ನಿನ್ನನ್ನು ಜೀವಂತ ಬಿಡ್ತಾ ಇದ್ದಾಳೆ. ಇನ್ನು ನಿನ್ನ ಕೊನೆ ಉಸಿರಿರುವ ತನಕ ನನ್ನ ಮನಸ್ಸನ ಹೊರಗೆ ನೋಡಿದರೆ ನಿನ್ನ ಜೀವದಿಂದ ಉಳಿಸಲಾಗಲ್ಲ. ಹೋಗಲ್ಲ, ನಿಂತ್ಕೋ. ನಿನ್ನಂದಿದ್ದರೆ ನಿನ್ನನ್ನು ಸೂಟ್ ಮಾಡಿ ಬಿಸಾಕಿ ಬಿಡ್ತಾನೆ ಮಗನೇ. ಮರ್ಯಾದೆಯಾಗಿದ್ದ ನಿನ್ನ ಪಿಸ್ತೂಲ್ ಕೆಳಗಿಸೋ. ಇರದಿದ್ದರೆ ನಿನ್ನನ್ನು ದೊಡ್ಡವಾಗಿ ಕಡಿದು ಎದೆಗೆ ತುಂಬಬೇಕಾಗುತ್ತದೆ ಮಗಳ. ಈ ವರ್ಷ ನಡೆಯುತ್ತಿರುವ ನನ್ನ ದುರ್ಗಾದೇವ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸುವ ಚಕ್ರಿನ ರಾಶಿನ ಬೆಳಗದಲ್ಲಿ ತೇರು ನನ್ನ ನಿನ್ನ ಸೂರತನ ಆ ರಾಶಿನಲ್ಲಿ ಗೆದ್ದು ಕಡೆ ಕಿತ್ತು ಕಡೆ ಸೋರೋದಿದ್ದರೆ ಸೋಲಿಲ್ಲದ ಲಕ್ಷ್ಮಣನೇ ಅಲ್ಲ. ಹೋಗೋಣ ಚಿಂತ ಹೊಲ ಪೋಲನ ಮಕ್ಕಳ ಜೊತೆ ಏನು ಮತ್ತು ಹೋಗು ಹೋಗು ಲಕ್ಷ್ಮಣ ಹೋಗು. ನಿನಗೇನು ಗೊತ್ತು ಈ ರಣದೇವ ಬೂದಿ ಮುಚ್ಚಿದ ಕೆಂಡವೆಂದು. ನಿನ್ನ ಎತ್ತುಗಳನ್ನು ಸೋಲಿಸುವುದಕ್ಕಾಗಿ ರಾಜಕೀಯ ಸೇರಿದ ಬದಾಮಿ ತಾಲೂಕಿನ ಕ್ರಮಪ್ರಸ್ಯ ಗ್ರಾಮದ ಎತ್ತುಗಳನ್ನು ಕಂಡುಕೊಳ್ಳಿ. ಅವರ ಕೇಳಿದಷ್ಟು ಹಣ ಕೊಟ್ಟು ಒಂದಾಗ ತುಳಿತದೆ ಈ ರಣದೇವನ ಪರಾಕ್ರಮ.